ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೈಟ್ ಕೋಟ್ ಕನ್ನಡಿಗ. ಆಲ್ರೆಡಿ NTA ಕಡೆಯಿಂದ ನೀಟ್ ಅಫಿಷಿಯಲ್ ಆಗಿ ರಿಸಲ್ಟು ಅನೌನ್ಸು ಆಗೈತಿ. ಮತ್ತು ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ತಮ್ಮ ಮಾರ್ಕ್ಸನ್ನಾಗಿರ್ಬೋದು ಆಲ್ ಇಂಡಿಯಾ ರ್ಯಾಂಕಿಂಗನ್ನು ನೋಡಿ ಖುಷಿಯಾಗಿರ್ತಾರೋ. ಇನ್ನೂ ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತ್ಲ ಇನ್ನೂ ಜಾಸ್ತಿ ಮಾರ್ಕ್ಸನ್ನು ತೊಗೋಬೇಕಂತೇಳಿ ಯೋಚನೆ ಮಾಡ್ತಿರ್ತಾರೋ. ಈಗ ಕೆಲವೊಂದಿಷ್ಟು ಇನ್ನೂ ಸ್ಟೂಡೆಂಟ್ ಏನೈತ್ಲ ಈ ವರ್ಷ ನನಗೆ ಆಗಲಿಲ್ಲ ಅಂದ್ರೆ ಇನ್ನೊಂದು ಡ್ರಾಪನ್ನು ತೊಗೋಬೇಕಂತೇಳಿ ಯೋಚನೆನೂ ಮಾಡ್ತಿರ್ತಾರೆ. ನೆಕ್ಸ್ಟ್ ಮುಂದೆ ಏನಂದ್ರೆ ಮುಂದೆ ಏನು ಮಾಡಬೇಕು, ಆಲ್ರೆಡಿ ನೀಟ್ ರಿಸಲ್ಟು ಬಂದೈತಿ. ಇನ್ನೂ KE ವೆಬ್ಸೈಟಲ್ಲಿ ನೀಟ್ ರೂಲ್ ನಂಬರ್ನನ್ನು ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡಿಲ್ಲ ರಿಜಿಸ್ಟ್ರೇಷನ್ ಮಾಡಿರಿ. ಯಾಕಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದ್ರೆ ನೀವು ನಮ್ಮ ಕರ್ನಾಟಕ ಒಳಗೆ KE ನಡೆಸಿರುವಂಥ ನೀಟ್ ಕೌನ್ಸಿಲಿಂಗಲ್ಲಿ ಏನೈತಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕಾಗಂಗಿಲ್ಲ. ಸೀಟ್ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಕೆಲವೊಂದಿಷ್ಟು ಪೇರೆಂಟ್ಸಿಗೆ ಆಗಿರ್ಬೋದು ಸ್ಟೂಡೆಂಟ್ ಮೈಂದಾಗ ಒಂದು ಕಾಮನ್ ಕ್ವಶನ್ ಇರ್ತೈತಿ, ಈ ವರ್ಷ ಸೆಮಿ ಗೌರ್ಮೆಂಟ್ ಸೀಟಿಗೆ ಎಷ್ಟು ಕಟ್ ಆಫ್ ಹೋಗ್ಬೋದು, ನಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂದಿರ್ತೈತಿ ಅನ್ನೋದೇನೈತಲ್ಲ ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಇವತ್ತಿನ ವಿಡಿಯೋ ಒಳಗೆ ಫಾರೂಕ್ ಮೆಡಿಕಲ್ ಕಾಲೇಜ್ ಮೈಸೂರು ಒಳಗಿರುವಂಥ ಫಾರೂಕ್ ಮೆಡಿಕಲ್ ಕಾಲೇಜಿನ ಕಟಪ್ ಬಗ್ಗೆ ಏನೈತಿಲ್ಲ ಡಿಸ್ಕಷನ್ ಮಾಡ್ತಾನೆ. ಇದೇನೈತಿ ಲಾಸ್ಟ್ ಇಯರ್ 2025 ಸೆಕೆಂಡ್ ರೌಂಡು ಮತ್ತು ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದೇನೈತಿಲ್ಲ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟ್ ಯಾವ ಕಾಲೇಜ್ ಬಗ್ಗೆ ವಿಡಿಯೋ ಮಾಡೋ ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ನೀಟ್ ಮಾರ್ಕ್ಸ್ ಎಷ್ಟೈತಿ ಮತ್ತು ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟೈತಿ ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕಟ್ ಆಫ್ ತಿಳ್ಕೊಬೇಕಾದ್ರೆ ನಮ್ಮ ಕರ್ನಾಟಕ ಒಳಗೆ ಯಾವ ರೀತಿ MBBS ಕೌನ್ಸ್ಲಿಂಗ್ ನಡೀತೈತೆ ಅಂದ್ರೆ ನಮ್ಮ ಕರ್ನಾಟಕ ಒಳಗೆ KE ನಡೆಸುವಂಥ ನೀಟ್ ಕೌನ್ಸ್ಲಿಂಗಲ್ಲಿ ರೌಂಡ್ 1 ರೌಂಡ್ 2 ಮಾಪಪ್ ರೌಂಡ್ ಅಂತ 3 ರೌಂಡ್ ನಡೀತಾವೆ. ಅದಕ್ಕೋಸ್ಕರನ ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ 1277 MBBS ಸೀಟ್ಸ್ ಇನ್ಕ್ರೀಸ್ ಆಗಿದ್ದು ಮತ್ತು ಈ ವರ್ಷವೂ NMC ಕಡೆಯಿಂದ 1300 MBBS ಸೀಟ್ಸ್ ಇನ್ಕ್ರೀಸ್ ಆಗತ್ತವು. ಮತ್ತು ಲಾಸ್ಟ್ ಇಯರ್ ಇದೇನೈತಿ KE ಕೌನ್ಸಿಲಿಂಗ್ ಮುಖಾಂತರ ಏನೈತಿಲ್ಲ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆಗಿದ್ದು. ಮತ್ತು ನಮ್ಮ ಕರ್ನಾಟಕ ಒಳಗೆ ನೋಡ್ಬೇಕಂದ್ರೆ 10,000 ಪ್ಲಸ್ ಏನೈತಿಲ್ಲ MBBS ಸೀಟ್ ಅದಾವು. ಇನ್ನೂ ಕೆಲವೊಂದಿಷ್ಟು ಸೀಟ್ ಆಲ್ ಇಂಡಿಯಾ ಆಗಿರ್ಬೋದು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಕೆಲವೊಂದಿಷ್ಟು ಸೀಟ್ ಇರ್ತಾವೆ. ನೆಕ್ಸ್ಟ್ ಏನಂದ್ರೆ ಈ ವಿಡಿಯೋ ಒಳಗೆ ಫಾರೂಕಿಯಾ ಮೆಡಿಕಲ್ ಕಾಲೇಜ್ ಬಗ್ಗೆ ಏನೈತಿಲ್ಲ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ವಿಡಿಯೋ ಏನೈತಿಲ್ಲ ಕೊನೆ ಮಟ್ಟ ನೋಡ್ರಿ. ಮತ್ತು ನಿಮಗೆ ಏನೋ ಡೌಟ್ ಇದ್ದರಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಫಾರೂಕಿಯಾ ಮೆಡಿಕಲ್ ಕಾಲೇಜಲ್ಲಿ ಅದರ್ ಸೀಟಿಗೆ 11 ಲ್ಯಾಕಿಗೆ ಏನೈತಿಲ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡ್ 2 ಒಳಗೆ ಏನೈತಿಲ್ಲ 9 ಲ್ಯಾಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಇದ್ರ ಫೀಸ್ ಏನೈತಿಲ್ಲ ಬಹಳಷ್ಟು ಇರುತ್ತೆ. ಮತ್ತು ಓಪನ್ ಸೀಟಿಗೆ 1,31,000 ರ್ಯಾಂಕಿಗೆ ಥರ್ಡ್ ರೌಂಡ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಸೆಕೆಂಡ್ ರೌಂಡ್ ಒಳಗೆ 1,09,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ನೋಡ್ಬೇಕಂದ್ರೆ GMPH ಸೀಟಿಗೆ ಸೆಕೆಂಡ್ ರೌಂಡಿಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ 1,85,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡ್ ಒಳಗೆ ನೋಡ್ಬೇಕಂದ್ರೆ 2,29,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಿಲ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು GMP ಸೀಟಿಗೆ ಸೆಕೆಂಡ್ ರೌಂಡಲ್ಲಿ 1,27,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆದ್ರೆ ಥರ್ಡ್ ರೌಂಡಲ್ಲಿ 1,32,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ SC ಕ್ಯಾಟಗರಿ ಜನರಲ್ ಮೆರಿಟಲ್ಲಿ 2,25,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಕೆಂಡ್ ರೌಂಡಲ್ಲಿ ಏನೈತಿಲ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಥರ್ಡ್ ರೌಂಡ್ ಒಳಗೆ 2,35,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಿಲ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗು 2,35,000ಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೆಮಿ ಗೌರ್ಮೆಂಟ್ ಸೀಟ್ ಅಂದ್ರೆ 1.6 ಲ್ಯಾಕಿಂದ ಏನೈತಿಲ್ಲ ಕೊನೆಯ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ನಿಮಗೇನಾರೆ ನೀಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಆಗಿರ್ಬೋದು, ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ ಅದು ಇದ್ದು ಅಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತಿಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಿ ಏನೈತಿಲ್ಲ RX ಮೆಡ್ ವಿಷನ್ ಅದು ನಮ್ಮ AR ಪಾಟೀಲ್ ಸರ್ ಬರುವಂಥ
ನೀಟ್ ಕೌನ್ಸ್ಲಿಂಗ್ ಗೈಡೆನ್ಸ್, ಇಲ್ಲಿ ಪೇಯ್ಡ್ ಕೌನ್ಸ್ಲಿಂಗ್ ಗೈಡೆನ್ಸ್ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಜಾಯ್ನ್ ಆಗ್ರಿ. ಮತ್ತು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಕೊಡ್ತಾರೆ. ಮತ್ತು ನಿಮ್ಮ ಕ್ಯಾಟಗರಿಗೆ ಯಾವ ಕಾಲೇಜ್ ಸಿಗ್ಬೋದು, ನಿಮ್ಮ ರ್ಯಾಂಕಿಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೋ ಅಥವಾ ಸೆಮಿ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಅನ್ನೋದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತಾರೆ. ಮತ್ತು ನಿಮಗೆ ಏನೇ ಡೌಟ್ ಇದ್ದಾರಂದ್ರೂ ಕಂಪ್ಲೀಟಾಗಿ ಏನೈತ್ಲೆ ಸಾಲ್ವ್ ಮಾಡ್ತಾರೆ. ನೆಕ್ಸ್ಟು ST ಕ್ಯಾಟಗರಿಗೆ ನೋಡ್ಬೇಕಂದ್ರೆ 2,12,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡ್ ಒಳಗೆ 2,27,000 ಆಲ್ ಇಂಡಿಯಾ ರ್ಯಾಂಕಿಗೆ ಥರ್ಡ್ ರೌಂಡ್ ಒಳಗೆ ಏನೈತ್ಲೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಓಕೆ, ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ದರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಲಾಸ್ಟ್ ಇಯರ್ ಈ ಕಾಲೇಜ್ ಏನೈತ್ಲೆ ಹೊಸದಾಗಿ ಓಪನ್ ಆಗಿರುವಂಥ ಕಾಲೇಜ್, ಇದು ಮೈಸೂರಲ್ಲಿ ಐತಿ. ನೆಕ್ಸ್ಟ್ ಯಾವುದಂದ್ರೆ ಕ್ಯಾಟಗರಿ 1 ಸೆಕೆಂಡ್ ರೌಂಡಲ್ಲಿ 86,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲೆ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ನೋಡ್ಬೇಕಂದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟಲ್ಲಿ ಸೆಕೆಂಡ್ ರೌಂಡ್ಗೆ 91,000 ಸೀಟ್ ಅಲಾಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ 94,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಏನೈತ್ಲೆ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ 95,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸೆಕೆಂಡ್ ರೌಂಡಲ್ಲಿ. ಮತ್ತು ರೂರಲ್ ಕೋಟಾದಲ್ಲಿ 94,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 2B ಕ್ಯಾಟಗರಿ ನೋಡ್ಬೇಕಂದ್ರೆ 81,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿದೆ. 3B ಕ್ಯಾಟಗರಿಯಲ್ಲಿ 77,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲೆ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 89,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲೆ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 3A ಕ್ಯಾಟಗರಿ ಜನರಲ್ ಮೆರಿಟಲ್ಲಿ 73,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲೆ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ಬಗ್ಗೆ ಬಹಳಷ್ಟು ಜನ ಕೇಳತ್ತಿದ್ರು. ನೋಡ್ಬೋದು ನೀವು ಜನರಲ್ ಮೆರಿಟ್ಗೆ ಸೆಕೆಂಡ್ ರೌಂಡಲ್ಲಿ 72,000 ಸೀಟ್ಗೆ ಅಲಾಟ್ಮೆಂಟ್ ಆದ್ರೆ ಥರ್ಡ್ ರೌಂಡಲ್ಲಿ ಏನೈತ್ಲೆ 73,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲೆ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ 88,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಮಲ್ಲಿ 1,22,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಥರ್ಡ್ ರೌಂಡಲ್ಲಿ ಏನೈತ್ಲೆ 1,22,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲೆ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಸೆಕೆಂಡ್ ರೌಂಡ್ ಒಳಗೆ ರೂರಲ್ ಕ್ಯಾಟಗರಿ ಒಳಗೆ 82,000 ಸೀಟ್ ಅಲಾಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತ್ಲೆ 84,000 ಸೆಕೆಂಡ್ ರೌಂಡ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತ್ಲೆ 82,000 ಏನೈತ್ಲೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅಂತ ಹೇಳಿ ತಿಳ್ಕೊಂಡನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.